ಇದು ತಚಿಕವಾ. ಎಲ್ರಿಗೂ ನಮಸ್ಕಾರ. ನಾವಿವತ್ತು ಜಪಾನ್, ಅದರಲ್ಲೂ ಟೋಕಿಯೋದ ಇಷ್ಟವಾದ ಒಂದು ಟ್ರೈನ್ ಜರ್ನಿ ಮಾಡ್ತಾಯಿದ್ದೇವೆ. ಅದೇನಪ್ಪ ಅಂತಂದರೆ ಅದೇ ಮೊನೊರೈಲ್. ಇದು ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಇದನ್ನು ತಮತೋಶಿ ಮೊನೊರೈಲ್ ಅಂತ ಕರೀತಾರೆ. ನಾವಿವಾಗ ತಚಿಕವಾ ಸ್ಟೇಷನ್ನಿಂದ ತಮ ಸೆಂಟ್ರ್ವರೆಗೆ ಪ್ರಯಾಣ ಮಾಡ್ತೇವೆ. ಇದು ಟೋಕಿಯೋದ ಪೂರ್ವದಿಂದ ಮತ್ತು ಪಶ್ಚಿಮಕ್ಕೆ ಅಂದರೆ ಈಸ್ಟ್ ಟು ವೆಸ್ಟ್ ಸಂಪರ್ಕ ಕಲ್ಪಿಸಲು ಚೆನ್ನಾಗಿದೆ. ಅಂದರೆ ಟೋಕಿಯೋದ ಪಶ್ಚಿಮ ತಮದಿಂದ ಹಿಡಿದು ದಕ್ಷಿಣದ ಸಹಾಯವಾಗುತ್ತೆ. ಇದನ್ನು 1998 ಮತ್ತು 2000 ಸಮಯದಲ್ಲಿ ಈ ಮೊನೊರೈಲ್ ಸೇವೆಯನ್ನು ಅವರು ಆರಂಭಿಸ್ತಾರೆ. ಯಾಕಪ್ಪ ಅಂದ್ರೆ ಟೋಕಿಯೋದ ನಗರ ದಟ್ಟಣೆಯನ್ನು ಕಡಿಮೆ ಮಾಡಲು ಮತ್ತು ಒಂದಕ್ಕೊಂದು ರೈಲ್ವೆ ಲೈನ್ಗಳು, ಅಂದರೆ ಈ ಲೈನಲ್ಲಿ JR ಲೈನ್ಸ್ ಬರುತ್ತೆ, KO ಲೈನ್ಸ್ ಬರುತ್ತೆ, ಕೊಡೈಕು ಲೈನ್ಸ್ ಎಲ್ಲ ಬರ್ತವೆ. ಸೊ ಅದನ್ನು ಕನೆಕ್ಟ್ ಮಾಡಲು ಈ ತಮ್ಮ ಮೊನೊರೈಲ್ನ ವಿಶಿಷ್ಟವಾದ ಮೊನೊರೈಲ್ ಮಾಡಿದ್ದಾರೆ. ಮೇಲೆ ಹೋಗೋಣ. ಇವಾಗ ನಾವು ಪ್ಲ್ಯಾಟ್ಫಾರ್ಮ್ ಕಡೆ ಹೋಗ್ತಾ ಇದ್ದೀವಿ. ಸೊ ನಾವು ಇವಾಗ ಪ್ಲ್ಯಾಟ್ಫಾರ್ಮ್ ಕಡೆ ಬಂದ್ವಿ. ಈ ರೈಲಿನ ವಿಶೇಷ ಏನಂತಂದರೆ ನೋಡಿ, ಅದೇ ಈ ರೈಲಿನ ತಂತ್ರಜ್ಞಾನ ಹೆಂಗಂತಂದರೆ ಇದು ನಿಜಕ್ಕೂ ಅದ್ಭುತವಾಗಿದೆ. ಹೆಂಗಂತಂದರೆ ಸ್ಟ್ರಾಡಲ್ ಬೀಮ್ ನೋಡಿ, ಆ ಬೀಮ್ ಮೇಲೆ ಹೋಗುತ್ತೆ. ಅಂದರೆ ಸ್ಟ್ರಾಡಲ್ ಬೀಮ್ ಮೊನೊರೈಲ್ ಅಂತ ಕರೀತಾರೆ. ಜಪಾನಲ್ಲಿ ನಾನಾ ಥರ ಮೊನೊರೈಲ್ಗಳಿವೆ. ಇದು ಒಂದು ಡಿಫ್ರೆಂಟ್ ಟೈಪ್. ಅಂದರೆ ಅಲ್ಲಿ ಕಂಬಿ ಕಾಣುತ್ತಲ್ವ, ಆ ಕಂಬಿನ ಅಂದರೆ ಕಾಂಕ್ರೀಟ್ ಕಂಬಿ ಅದು. ಅದರ ಮೇಲೆ ಟ್ರ್ಯಾಕನ್ನು ಅಂದರೆ ರೈಲು ಬಿಗಿಯಾಗಿ ಹಿಡಿದು ಚಲಿಸುತ್ತೆ. ಅಂದರೆ ಸಾಮಾನ್ಯ ರೈಲುಗಳಂತೆ ಕಬ್ಬಿಣ ಚಕ್ರಗಳ ಬದಲು ರಬ್ಬರ್ ಟೈರ್ಗಳ ಮೇಲೆ ಚಲಿಸುತ್ತೆ. ಅಂದರೆ ರಬ್ಬರ್ ಟೈರ್ಗಳು ಅಡ್ಡವಾಗಿ ಚಲಿಸುತ್ತವೆ. ಯಾಕಪ್ಪ ಅಂತಂದ್ರೆ ಇದರಿಂದ ತೀರಾ ಶಬ್ದ ಕಡಿಮೆ ಬರ್ತೈತೆ ರೀ, ಮತ್ತು ಅತ್ಯಂತ ಸಾಫ್ಟ್ ಅಂದರೆ ಸ್ಮೂತಾಗಿ ಪ್ರಯಾಣ ಮಾಡ್ಬೋದು. ಬನ್ರಿ ಇವಾಗ ನಾವು ನಿಂತ್ಕೊಳ್ಳೋಣ. ಇದು ಭಾಳ ಹಳೆ ಟ್ರೈನು. ಜಪಾನಲ್ಲಿ ಭೂಕಂಪ ಆಗುತ್ತಾ ಎಲ್ಲ ಆಗುತ್ತಾ ಅಂತ ಅಂದರು ಇಷ್ಟು ಟೆಕ್ನಾಲಜಿಕಲಿ ಮುಂದಿದ್ದಾರೆ ಜಪಾನಾಗ. ಇದು ಜಪಾನಿನ ಒಂದು ಟೆಕ್ನಾಲಜಿಗೆ ಒಂದು ಉದಾಹರಣೆ ಆಗೈತಿ. ನೋಡಿ, ನಾವು ಮುಂದೆ ನಿಂತ್ಕೊಂಡ್ವಿ ನೋಡ್ರಿ, ಕಾಣುತ್ತಲ್ವ, ಅದೇ ಕಾಂಕ್ರೀಟ್ ಕಂಬದ ಮೇಲೆ ಹೋಗುತ್ತೆ ರೀ. ಸೊ ರಬ್ಬರ್ ಟೈರ್ಗಳ ಮೇಲೆ ಚಲಿಸ್ತದೆ ರೀ. ಸೊ ನಮ್ಮ ಪ್ರಯಾಣ ತಚಿಕವಾ ಸ್ಟೇಷನ್ನಿಂದ ಇದ್ರೆ ಲಾಸ್ಟ್ ಸ್ಟೇಷನ್ನು ತಮ ಸೆಂಟರ್ಗೆ ಹೋಗುತ್ತೆ. ಅಲ್ಲಿವರೆಗೂ ನಾವು ಹೋಗ್ತೇವೆ. ನೋಡಿರಿ, ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು. ಈ ಮೊನೊರೈಲು ಒಟ್ಟು 16 ಕಿಲೋಮೀಟ್ರ್ ಇದೆ. 16 ಕಿಲೋಮೀಟ್ರ್ ಉದ್ದ ಐತಿ. ಸುಮಾರು 19 ಸ್ಟೇಷನ್ ಕನೆಕ್ಟ್ ಮಾಡ್ತೈತೆ ರೀ. ನಾವು ಪ್ರವಾಸಿಗರಿಗೂ ಮತ್ತು ಡೈಲಿ ಒಂಥರ ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ವರ್ಕ್ ಮಾಡೋರಿಗೆ ಇದೊಂದು ಲೈಫ್ ಲೈನ್ ಆಗೈತೆ. ಯಾಕಂತಂದರೆ ಈ ಲೈನ್ನಲ್ಲಿ ಟೋಕಿಯೋದ ಮೇನ್ ಯೂನಿವರ್ಸಿಟಿಗಳೆಲ್ಲ ಬರ್ತದೆ. ಮೇನ್ ಅದರಲ್ಲಿ ಚೋ ಯೂನಿವರ್ಸಿಟಿ, ಅದೇ ಹೇಳಿದ್ವಲ್ಲ ಫಸ್ಟಿಗೆ, JR ಲೈನ್ ಕನೆಕ್ಟ್ ಮಾಡ್ತೈತಿ ತಮ ಸೆಂಟ್ರಲ್ಲಿ. ಆಮೇಲೆ ತಚಿಕವಾದಲ್ಲಿ ತಮ ಸೆಂಟ್ರಲ್ಲಿ KO ಲೈನು ಮತ್ತು ಕೊಡೈಕು ಲೈನ್ ಸಂಪರ್ಕ ಮಾಡ್ತೈತಿ. ಅಂದರೆ ಒಂದಕ್ಕೊಂದು ಕನೆಕ್ಷನ್ ಮಾಡ್ತೈತಿ ರೀ. ಡ್ರೈವರ್ ಮಾತ್ರ ಒಬ್ಬರೇ ಇರ್ತಾರೆ ರೀ. ನೋಡ್ರಿ, ನಿಮ್ಗೆ ಕಾಣುತ್ತಲ್ವ ಆ ಕಂಬಿಗಳು, ನೋಡಿ ಆ ಕಂಬಿಗಳ ಮೇಲೆ ಹೋಗ್ತೈತೆ ರೀ. ಅಂದರೆ ನೋಡಿ, ಇದು ಒಂಥರ ಫುಲ್ ಓಪನ್ ಆಗಿರುತ್ತೆ ರೀ. ಆ ಕಡೆ ಕಡೆ ಕೂತ್ಕೋಬೋದು. ನಾನು ನಿಂತ್ಕೊಂಡನಿ, ಒಂಥರ ಕ್ಯೂರಿಯಾಸಿಟಿ ಇತ್ತು ಹೆಂಗೆ ಕಾಣುತ್ತಾ ಅಂತ ನೋಡ್ಬೇಕು. ಮತ್ತೆ ಸ್ಟಾರ್ಟ್ ಆಯಿತು ನಮ್ಮ ಜರ್ನಿ. ಈ ಮೊನೊರೈಲ್ ಹೆಂಗೆ ಅಂತಂದರೆ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಜಪಾನ್ ನೋಡಿರಿ. ಅಂದ್ರೆ ಕಂಬಿ ಮೇಲೆ ಹೋಗುತ್ತೆ ರೀ. ಅದ್ರ ಮೇಲೆ ನಿಂತ್ಕೊಂಡು ನೆಲದಿಂದ ಎತ್ತರದಲ್ಲಿ ಚಲಿಸೋದ್ರಿಂದ ಹೆಂಗಾಗೋದಂದ್ರೆ ಇಡೀ ಸಿಟಿ ವ್ಯೂ ಸಖತ್ತಾಗಿ ಕಾಣ್ತದೆ ರೀ ಮಾತ್ರ. ಸೊ ಜಪಾನಿಗೆ ಬಂದವ್ರನ್ನ ಈ ಟ್ರೈ ಮಾಡೋದು ಮರಿಬೇಡಿ. ಸೊ ಇವತ್ತು ವಾತಾವರಣ ಸ್ಪಷ್ಟವಾಗಿತ್ತು ಅಂತಂದರೆ ಇಲ್ಲಿಂದ ಮೌಂಟ್ ಫುಜಿ ಎಲ್ಲ ಕಾಣ್ತೈತಿ. ಮತ್ತು ಈ ಲೈನಲ್ಲಿ ಮತ್ತೆ ಬರೀ ಯೂನಿವರ್ಸಿಟಿ ಅಷ್ಟೇ ಅಲ್ಲ, ನೋಡಿರಿ ಮತ್ತೊಂದು ಟ್ರೈನ್ ಬರ್ತೈತಿ. ಇನ್ನೊಂದು ಟ್ರೈನ್ ನಿಂತ್ಕೊಂಡತ್ತೆ ಅಲ್ಲಿಗೆ. ನಿಮ್ಗೆ ಕಾಣುತ್ತಲ್ವ, ಒಂಥರ ಕಾಂಕ್ರೀಟ್ ಕಂಬದ ಮೇಲೆ ಹೋಗೋದಾಗತ್ತಂಗೆ.
ತಮ ಜೂ ಇದೆ ಈ ಲೈನಲ್ಲಿ, ಮತ್ತು ಪೋರೋ ಲ್ಯಾಂಡ್ ಅಂತ ಒಂದಿದೆ. ಅದು ಈ ಮಾನೋರಲ್ಲಿ ಹತ್ಕೊಂಡ್ರೆ ಭಾಳ ಚೆನ್ನಾಗಿ ಭಾಳ ಯೂಸ್ ಆಗ್ತದೆ ರೀ. ನಮ್ಮ ಮತ್ತು ನೋಡ್ರಿ ಹೆಂಗೆ ಕಾಣ್ತಲ್ವ ಸಿಟಿ ವ್ಯೂಸ್ ಸಾಕಾದಾಗ ಕಾಣೋದು ಮಾತ್ರ. ಔಟಿಂದ ಇವತ್ತು ವೆದರ್ ಮಾತ್ರ ಫುಲ್ ಕ್ಲಿಯರ್ ಆಗೈತಿ ನೋಡಿರಿ. ಇದಕ್ಕೆ ಕಾಂಕ್ರೀಟ್ ಲೈನ್, ಕಾಂಕ್ರೀಟ್ ಮೇಲೆ ಕಾಂಕ್ರೀಟ್ ಬೀಮ್, ಆ ಬೀಮ್ ಮೇಲೆ ಹೋಗುತ್ತೆ ರೀ. ನೋಡಿ ಕೆಳಗಡೆ ರೋಡ್ನಾಗ ಕಾರ್ ಹೋಗ್ತಾ ಇದ್ದಾವೆ. ಈ ಕಟ್ ಆದ ಜಾಗದ ಮಾಡೋದು ಭಾಳ ಬೆಸ್ಟ್ ಇದನ್ನು ಮಾಡೋದ ನಂತರ. ನೋಡಿ ಜಪಾನಲ್ಲಿ ಭೂಕಂಪ ಆಗುತ್ತೆ, ಎಲ್ಲ ಆಗುತ್ತೆ ನೋಡ್ರಿ. ಇದು ತಮ್ಮ ತಚಿಕವ ಹೊಳೆ ಇದು ನೋಡಿರಿ. ಸಾಕಾದಾಗ ಕಾಣೋದು ಮಾತ್ರ ಅದ್ಭುತ ಮಾತ್ರ. ಹಂಗೆ ಅಳಗಾಡ್ಸಿ ಹಾಕತಿ, ಸ್ಮೂತಾಗಿ ಹೋಗತ್ತೆ ರೀ. ಸೊ ಮಸ್ತ್ ಅಂದರೆ ಟೆಕ್ನಾಲಜಿ ಚೆನ್ನಾಗಿ ಯೂಸ್ ಮಾಡಿರಿ ಇದರಿಂದ. ಅಂದರೆ ರಬ್ಬರ್ ಟೈಮಲ್ಲಿ ಚಲಿಸೋದ್ರಿಂದ ಪ್ರಯಾಣಿಕರಿಗೆ ಶಬ್ದ ತೀರಾ ಕಡಿಮೆ ಅಂತ ಅಷ್ಟೊಂದೇನು ಅನ್ಸಂಗಿಲ್ಲ. ನೋಡಿದು ಸ್ಟ್ಯಾಡಲ್ ಬೀಮ್ ಮೋನೋರೈಲ್ ಅಂತ ಕರೀತಾರಂದ. ಅಂದರೆ ಈ ಟ್ರ್ಯಾಕ್ ಕಂಬದ ಮೇಲೆ ಟ್ರ್ಯಾಕನ್ನು ರೈಲು ಮೇಲಿಂದ ಬಿಗಿಯಾಗಿ ಹಿಡಿದು ಚಲಿಸುತ್ತೆ. ಅಂದರೆ ಬಾಲಿಂದ ಬಿಗಿಯಾಗಿ ಹಿಡಿದು ನೋಡಿರಿ ಹೆಂಗೆ ಕರ್ಮನೆ ಸ್ಲೋ ಆಗಿ ಹೋಗುತ್ತೆ. 60 ಕಿಲೋಮೀಟರ್ ಸ್ಪೀಡ್ನಾಗ ಹೋಗತ್ತೆ ರೀ, ಸ್ಪೀಡ್ ಜಾಸ್ತಿ ಇರೋದು. ಅಂದ್ರೆ ಆಮೇಲೆ ಆಟೋಮೆಟಿಕ್ ಟ್ರೈನ್ ಕಂಟ್ರೋಲ್ ವ್ಯವಸ್ಥೆ ಚೆನ್ನಾಗೈತಿ ರೀ ಒಳಗೆ. ಸೊ ಒಂಥರ ಖುಷಿ. ಜಪಾನ್ ಓಫನದಲ್ಲಿ ಮನೋರಲ್ಲಿ ನೋಡೀನಿ, ಅದು ಹ್ಯಾಂಗಿಂಗ್ ಹೋಗುತ್ತೆ. ಇದು ಒಂಥರ ಬೀಮ್ ಮೇಲೆ ಹೋಗುತ್ತೆ. ಜಪಾನ್ ಟೆಕ್ನಾಲಜಿ ಜಾಸ್ತಿ ಇದೆ, ಅವಾಗ ಮಾಡ್ಯಾರ್ರಿ. 20-25 ವರ್ಷದಿಂದ ಎಲ್ಲ ರೆಡಿ ಅದಾವು. ಸೊ ಮೊದಲೇ ಹೇಳಿದ್ದಲ್ವ, ಇದರಲ್ಲಿ 16 ಕಿಲೋಮೀಟ್ರ್ ಉದ್ದ ಐತ್ರಿ. ಬಟ್ ಆ 16 ಕಿಲೋಮೀಟ್ರಲ್ಲಿ 19 ಸ್ಟೇಷನ್ ಐತಿ. ಸ್ಟಾಪ್ ಮಾತ್ರ ಬೇಗ 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 ಬರ್ತದೆ ರೀ. ನೋಡಿರಿ ಸಿಟಿ ವ್ಯೂ ಒಂಥರ ಹೆಂಗೆ ಕಾಣ್ತದೆ ರೀ ಟಾಪ್ ಮೇಲೆ ಹೋಗೋದ್ರಿಂದ. ಹಾಂ, ಆ ಕಡೆ ಒಂದು ಹೊಳೆ, ತಚಿಕಾ ಹೊಳೆ. ಈ ಕಡೆ ಫುಲ್ಲು ಮೇ ಬಿ ಒಂದು ಕಾಲದಾಗ ಇವೆಲ್ಲ ಬತಗದ್ದೆ ಆಗಿದ್ವು ಅಂತ ಅನ್ಕೊಂತಾನೆ ರೀ. ಅಷ್ಟು ಫ್ಲ್ಯಾಟ್ ಆಗೈತಿ ಮನೆ ಕಟ್ಕೊಂಬಿಟ್ರೆ ಜಪಾನ್ದಾಗ. ನೋಡಿರಿ ಹೈವೇ ಕಾಣುತ್ತೆ. ನನಗೆ ಖುಷಿ ಆಯ್ತು ನೋಡಿ. ಇನ್ನೊಂದು ಟ್ರೈನ್ ಬರ್ತಾಯಿತ್ತು ನೋಡ್ರಿ ಅಲ್ಲಿ. ನೋಡಿ ಆ ಥರ ಬೀಮ್. ಸೊ ಇದೊಂದು ಬೀಮ್ ಐತೆ, ಅದು ಬೀಮ್ ಮೇಲೆ ಆ ಕಡೆ ಈ ಕಡೆ ಟಯರ್ ಅದಾವೆ ರೀ. ಸೊ ಅದ್ರ ಮುಖಾಂತರ ಚಲ್ತದೆ ರೀ. ನೋಡಿ ಕಾಣುತ್ತಲ್ವ? ಹಾಂ. ಸೊ 3 ಬೋಗಿ, ಮತ್ತು ಜಾಸ್ತಿ ಇಲ್ಲ, 3 ಬೋಗಿ, 3-4 ಬೋಗಿ ಇಟ್ಟಿರ್ತಾರೆ. ನೋಡಿ ಸ್ಲೋ ಆಗಿ ಹೋಗುತ್ತೆ ರೀ. ಸಿಟಿ ಹೂ ಮಾತ್ರ ಸಖತ್ತಾಗಿ ಮಸ್ತ್ ಕಾಣ್ತೈತಿ. ಸೊ ಟೋಕ್ಯೋಕ್ಕೆ ಯಾರಾದರೂ ಟ್ರಿಪ್ಪಿಗೆ ಬಂದರೆ ಕನ್ನಡದವರು ಇದನ್ನ ಟ್ರಾವೆಲ್ ಮಾಡೋದನ್ನ ಮರಿಬೇಡಿ. ಇದರಲ್ಲಿ ನೋಡಿ 25 ವರ್ಷ 30 ವರ್ಷ ಆಯ್ತು ಸ್ಟಾರ್ಟ್ ಮಾಡಿ, ಇಲ್ಲಿವರೆಗೆ ಗಟ್ಟಾಗೈತಿ. ಎಷ್ಟು ಭೂಕಂಪ ಆದರೂ ಏನಾದರೂ. ಸೊ ಇದು ಒಂಥರ ಜಪಾನ್ ಟೆಕ್ನಾಲಜಿ ರೀ. ಸ್ಟಾಪ್ ಆಯ್ತು ಇವಾಗ. ಕೆಳಗಡೆ ನೋಡ್ರಿ ಹೈವೇ ಕಾಣುತ್ತೆ. ಭಾರಿ ಸ್ಮೂತ್ ಹೋಗತ್ತೆ ರೀ, ಕ್ಲಿಯರ್ ಆಗೈತಿ.
ನೋಡಿ ಜಪಾನಲ್ಲಿ ಫ್ಲ್ಯಾಟ್ ಸರ್ಫೇಸ್ ಕಡಿಮೆ ಇರೋದ್ರಿಂದ ಜಪಾನ್ ಗುಡ್ಕಾಡು ದೇಶ. ಮನೆಗಳು ನೋಡ್ರಿ ಮಾಲ್ ಬಿಟ್ಟದ ಮೇಲೆ ಹಂಗೆಲ್ಲ ಕಟ್ಕೊಂಡಾರ್ರಿ, ಸ್ವಾಗತ ಮಾಡ್ಕೊಂಡ್ರಿ ಜಪಾನ್ಯಾಗ. ಅದ್ರ ಮಧ್ಯೆ ಈ ಥರ ಟೆಕ್ನಾಲಜಿಕಲಿ ಇರುವ ಟ್ರೈನ್ ಯೂಸ್ ಮಾಡ್ತಾರೆ ರೀ. ಮತ್ತು ನೋಡಿ ಮತ್ತೊಂದು ಸ್ಟೇಷನ್ ಬಂತು. ಸೊ ಇವತ್ತು ವಾತಾವರಣ ಫುಲ್ಲು ಕ್ಲಿಯರಾಗಿ ಸಾಕಾದಾಗ ಕಾಣೋದು ರೀ. ಸ್ಮೂತಾಗಿ ಹೋಗುತ್ತೆ ರೀ ಟ್ರೈನ್. ಇದು ನೋಡಿರಿ ಸ್ಯಾನ್ರಿಯೋ ಪ್ಯೂರೋ ಲ್ಯಾಂಡ್ ಅಂತ ಕರೀತಾರೆ. ಸೊ ನಿಯರ್ ಬೈ ಇದೆ. ಜಪಾನಲ್ಲಿ ಜಾಗ ಅಂತ ವೇಸ್ಟ್ ಮಾಡಿಲ್ಲ ರೀ, ಎಲ್ಲದೂ ನೀಟಾಗಿ ಯೂಸ್ ಮಾಡ್ಕೊಂಡಾರ. ಇಲ್ಲಿ KLM ಬರುತ್ತೆ, ಇಲ್ಲಿಂದ KLM ಸ್ಟಾರ್ಟ್ ಆಗುತ್ತೆ. ಇದು KLM ಸ್ಟೇಷನ್. ಇದು ನೋಡಿರಿ, ಅದು ಕಡೆ ಇನ್ನೊಂದು ಟ್ರೈನ್ ಬರ್ತದೆ ರೀ. 1 2 3 4 ಹೋಗಿ ನೋಡಿ. ಇವಾಗ ಗುಡ್ಡ ದೊಡ್ಡದಿರೋದ್ರಿಂದ ಸೊ ಟನಲ್ ಮಾಡಿದ್ದಾರೆ. ಆ ಕಡೆ ಈ ಕಡೆ ಕಾರ್ ಹೋಗೋ ರೋಡು ನಡುವೆ ಟನಲ್ ನೋಡಿರಿ, ಒಳಗಡೆ ಹೋಗ್ತಾ ಇದೆ. ನೋಡಿರಿ, ನಾವು ತಮ್ಮ ಹಿಲ್ನ ಕ್ರಾಸ್ ಮಾಡಿದ್ವಿ ಅಂತ ಅರ್ಥ ಇಲ್ಲಿಂದ. ನೋಡಿರಿ, ಭೂಕಂಪ ಆಕೈತಿ ಅಂತಾರೆ ಜಪಾನ್ಯಾಗ. ಯಾವುದು ನೋಡ್ರಿ ಎಷ್ಟು ನೀಟಾಗಿ ಮಾಡ್ಕೊಂಡಾರ ಇವರು. ನೋಡ್ರಿ, ನಾವು ತಮ್ಮ ಹಿಲ್ನ ತಾಡ್ಕೊಂಡು ಬಂದ್ವಿ. ಸೊ ನಾವು ಇನ್ನೇನು ತಮ್ಮ ಸೆಂಟರ್ನ ತಲುಪ್ತೇವೆ. ಇದು ನೋಡಿ, ಒಳಗಡೆ ಈ ರೀತಿ ಅಂದರೆ ಫುಲ್ ಅಂದ್ರೆ ಉದ್ದಕ್ಕೈತ್ರಿ. ನಿಂತ್ಕೊಂಡು ಸಾಕಾಯ್ತು, ಕುತ್ಕೊಂತಾನೆ ಪಟ್ಟು. ನೋಡಿ, ಇದು ಉದ್ದಕ್ಕೈತ್ರಿ. ಇದು ಹೆಂಗೆ ಒಂಥರ ಎಲ್ಲರೂ ಕೂತು ಹೋಗಿ. ಸೊ ಒಂಥರ ಈಗಿನ ಟ್ರೈನಲ್ಲಿ ಬೋಗಿ ಇರ್ತವೆ, ಈ ಥರ ಒಂದು ಕನೆಕ್ಟ್ ಮಾಡಿಬಿಟ್ಟಾರೆ ಫುಲ್ ಸ್ಟ್ರೇಟಾಗಿ. ನೋಡಿರಿ, ಜನ ಸ್ಟೇಷನ್ ಬಂತು ಇಳಿತಾರೆ. ಸೊ ನಾವಿನ್ನೇನು ಹತ್ತಿರದಲ್ಲಿದ್ದೀವಿ, ತಮ್ಮ ಸೆಂಟ್ರನ್ನ ತಲುಪ್ತೇವೆ. ಈ ನಮ್ಮದು ಪ್ರಯಾಣ ತಚಿಕಾವಾ ಸ್ಟೇಷನ್ದ ಶುರುವಾಗಿ ತಮ್ಮ ಸ್ಟೇಷನಿಗೆ ಬಂದ್ವಿ. ನೋಡಿ, ಜಪಾನ್ಯಾಗ ಮಾನವರಲ್ಲಿ ಯಾವ ರೀತಿ ಇರುತ್ತೆ, ಜಪಾನ್ ಟೆಕ್ನಾಲಜಿ ಹೆಂಗಿದೆ, 25-30 ವರ್ಷ ಆದರೂ ಏನು ಇಷ್ಟು ಭೂಕಂಪ ಆದರೂ ಎಷ್ಟು ಡೆವಲಪ್ಡ್ ಆಗಿದ್ದಾರೆ ಅಂತಂದರೆ, ಇದರಿಂದ ನಾವು ಈ ಥರ 2 ಸ್ಟೇಷನ್ ಕನೆಕ್ಟ್ ಮಾಡೋಕೆ ಈ ರೀತಿ ಟೆಕ್ನಾಲಜಿ ಯೂಸ್ ಮಾಡೋದು ಕಡಿಮೆ ಜಾಗದಾಗ. ಆಮೇಲೆ ಈ ಟ್ರೈನು ಹೆಂಗೆ ಅಂತಂದರೆ ಶಿಸ್ತು ಅಂದರೆ ಒಂದು ಸೌಂಡ ಮಾಡೋಷ್ಟು ಸ್ಮೂತಾಗಿ ಹೋಗುತ್ತೆ ರೀ. ಸೊ ನಿಮ್ಗೆ ಈ ವಿಡಿಯೋ ಹೇಗೆ ಸ್ಮೂತಾಗಿ ಹೋಗುತ್ತೆ. ಸೊ ತಮ್ಮ ಮಾನೂರಲ್ಲಿ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಮುಂದಿನ ಪ್ರಯಾಣದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ನೋಡಿ, ಇಲ್ಲಿಗೆ ಎಂಡ್ ಆಗುತ್ತೆ ರೀ ಇದು ತಮ್ಮ ಸೆಂಟ್ರಿಗೆ. ಧನ್ಯವಾದಗಳು. ಈ ಜರ್ನಿ ಹೇಗನ್ನಿಸ್ತು ಅಂದರೆ, ಇದೇ ರೀತಿ ಟೆಕ್ನಾಲಜಿ ನಮ್ಮ ಇಂಡಿಯಾದಲ್ಲಿ ಬಂದರೆ ಒಳ್ಳೆಯದಾ ಕೆಟ್ಟದ್ದಾ ಅನ್ನೋದನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿಂದ ತಮ್ಮ ಸೆಂಟ್ರ್ ಕಡೆ ಹೋಗ್ತೀವಿ ಇವಾಗ. ನೋಡಿ,
ಇದು ನಮ್ಮ ಜರ್ನಿ ಇಷ್ಟ ತಚಿಕವಾಯಿಂದ ತಮಾ ಸೆಂಟ್ರಿಗೆ ಬಂದು. ಸೊ ಮೋನೋ ರೈಲ್ ಜಪಾನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೋನೋ ರೈಲ್ ಇದೆ, ಅದರಲ್ಲಿ ಇದು ಒಂದು. ನೋಡಿರಿ, ಎಲ್ರಿಗೂ ಧನ್ಯವಾದಗಳು, ಶುಭ ದಿನ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್.